ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಯಾರ್ಯಾರು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಖಂಡಿತವಾಗ್ಲೂ ಹೋಗಿ ಫಾಲೋ ಮಾಡಿ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನಾನು WWE ಯಾವ ರೀತಿ ಫ್ರೀ ಆಗಿ ನೋಡಬಹುದು ಅನ್ನೋ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿದ್ದೀನಿ. ಯೂಟ್ಯೂಬ್ ಅಲ್ಲಿ ಯಾವುದೇ ರೀತಿಯ ಲಿಂಕ್ ನ ಪ್ರೊವೈಡ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ರೂಲ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ. ಆ ಒಂದು ಲಿಂಕ್ ಇಂದ ನೀವು WWE ಎಲ್ಲಾ ಶೋಗಳು, ಮಂಡೇ ನೈಟ್ ರೋ, NXT, ಸ್ಮ್ಯಾಕ್ ಡೌನ್ ಹಾಗೆ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ಗಳನ್ನು ಕೂಡ ಫ್ರೀ ಆಗಿ ನೋಡಬಹುದು. ಯಾಕಂದ್ರೆ ಇನ್ ಮುಂದೆ ನೀವು WWE ನ ಟಿವಿಯಲ್ಲಿ ಫ್ರೀ ಆಗಿ ನೋಡೋದಕ್ಕೆ ಆಗೋದಿಲ್ಲ. WWE ಕಂಪ್ಲೀಟ್ ಆಗಿ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆಗಿದೆ. ನೆಟ್ಫ್ಲಿಕ್ಸ್ ಅಲ್ಲಿ ನೀವು ದುಡ್ಡು ಕೊಟ್ಟು ನೋಡಬೇಕು. ಅದಕ್ಕೋಸ್ಕರ ನಾನು ಫ್ರೀ ಆಗಿ ನೋಡುವಂತಹ ಒಂದು ಲಿಂಕ್ ನ ಪ್ರೊವೈಡ್ ಮಾಡ್ತೀನಿ. ಆ ಒಂದು ಲಿಂಕ್ ನ ಯಾವ ರೀತಿ ಓಪನ್ ಮಾಡೋದು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರ್ಯಾರು ಫಾಲೋ ಮಾಡಿಲ್ಲ ಖಂಡಿತವಾಗ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ಅಂಡ್ ಅದರಿಂದ ನೀವು WWE ಎಲ್ಲಾ ಶೋಗಳನ್ನು ಕೂಡ ಫ್ರೀ ಆಗಿ ನೋಡಬಹುದು. ಅದಾದ್ಮೇಲೆ ಪ್ರೀಮಿಯಂ ಲೈವ್ ಇವೆಂಟ್ ನಡಿಬೇಕಾದ್ರೆ ಬಂದು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಬೇಡಿ, ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನಾನು ಯಾವುದೇ ರೀತಿಯ ಲಿಂಕ್ ನ ಹಾಕೋದಿಕ್ಕೆ ಹೋಗೋದಿಲ್ಲ. ಸೊ ಮೊದಲನೇದಾಗಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿನ್ನೆ ಸಿಕ್ಕಾಪಟ್ಟೆ ಒಂದು ನ್ಯೂಸ್ ವೈರಲ್ ಆಗ್ತಾ ಇತ್ತು. ಆ ನ್ಯೂಸ್ ಏನಪ್ಪಾ ಅಂದ್ರೆ, ಬ್ರಾಕ್ ಲೆಸ್ನರ್ ಅವರು ಒಬ್ಬ ಫ್ಯಾನ್ ನ ಮೀಟ್ ಮಾಡಿದಾಗ ಆ ಒಬ್ಬ ಫ್ಯಾನ್ ಕೇಳಿದ್ನಂತೆ ಬ್ರಾಕ್ ಲೆಸ್ನರ್ ಅವರಿಗೆ, ನೀವು WWE ಗೆ ಯಾವಾಗ ವಾಪಸ್ ಬರ್ತೀರಾ ಅಂತ. ಅಂಡ್ ಅದಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರು, ಇಲ್ಲ ನಾನು WWE ಕಂಪನಿಗೆ ವಾಪಸ್ ಬರೋದಿಲ್ಲ, ನಾನು ಕಂಪ್ಲೀಟ್ ಆಗಿ ರೆಸ್ಲಿಂಗ್ ನ ಬಿಟ್ಬಿಟ್ಟಿದ್ದೀನಿ, ನಾನು ರಿಟೈರ್ಡ್ ಆಗಿದ್ದೀನಿ ಅಂತ ಬ್ರಾಕ್ ಲೆಸ್ನರ್ ಅವರು ಆ ಒಬ್ಬ ಫ್ಯಾನ್ ಬಳಿ ಹೇಳಿದ್ದಂತೆ. ಈ ಒಂದು ನ್ಯೂಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ನಾನು ನಿನ್ನೆ ಲೈವ್ ಅಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಅಪ್ಡೇಟ್ಗಳು ಯಾವುದೇ ರೀತಿ ಬಂದಿಲ್ಲ, ಬರೀ ಫ್ಯಾನ್ ಹೇಳಿರೋದಷ್ಟೇ, ಅದನ್ನ ನೀವು ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ ಅಂತ. ಅಂಡ್ ಈಗ ಇದರ ರಿಗಾರ್ಡಿಂಗು ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಏನಂತ ಬಂದಿದೆ ಅಂದ್ರೆ, ಆ ಫ್ಯಾನ್ ಹೇಳ್ತಿರೋದು 100% ತಪ್ಪು. ಆ ರೀತಿ ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ರಿಟೈರ್ಡ್ ಆಗಿಲ್ಲ, ಅದೇ ರೀತಿ ರಿಟೈರ್ಡ್ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರ ಕಾಂಟ್ರಾಕ್ಟ್ ಇನ್ನೂ ಕೂಡ WWE ಕಂಪನಿಯ ಜೊತೆನೇ ಇದೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು 5 ವರ್ಷದ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ರು ಅಂತ ನಾವು ಅನ್ಕೊಂಡ್ರೆ, ಅದರಲ್ಲಿ 3 ವರ್ಷ ಅವರು WWE ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿ, 4ನೇ ವರ್ಷಕ್ಕೆ ಅವರು ವಿನ್ಸ್ ಮಿಕ್ಮೆನ್ ಅವರ ಜೊತೆ ಸೇರ್ಕೊಂಡು ಆ ರೀತಿ ಕೆಲಸ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಅಲಿಗೇಷನ್ಸ್ ಗಳು ಬೀಳುತ್ತೆ. ಸೊ ಇನ್ನ ಉಳಿದಿರ್ತಕ್ಕಂತಹ 2 ವರ್ಷದ ನಮ್ಮ ಬ್ರಾಕ್ ಲೆಸ್ನರ್ ಅವರ ಕಾಂಟ್ರಾಕ್ಟ್ ನ WWE ಅವರು ಫ್ರೀಸ್ ಮಾಡಿದ್ದಾರೆ. ಇನ್ನೂ ಕೂಡ ಆ ಒಂದು ಕಾಂಟ್ರಾಕ್ಟ್ WWE ಕಂಪನಿ ಜೊತೆಲೇ ಇದೆ. ಸೊ ಆ ಎಲ್ಲ ಅಲಿಗೇಷನ್ಸ್ ಗಳಿಂದ ಹೊರಗಡೆ ಬಂದಾಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇನ್ನೂ 2 ವರ್ಷಗಳ ಕಾಲ ನಮಗೆ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬೇಕು. ಆ ರೀತಿ ಆ ಒಂದು ಕಾಂಟ್ರಾಕ್ಟ್ ನ WWE ಅವರು ಫ್ರೀಸ್ ಮಾಡಿದ್ದಾರೆ. ಸೊ ಬ್ರಾಕ್ ಲೆಸ್ನರ್ ಅವರು ಎಲ್ಲೂ ಕೂಡ ಹೋಗೋದಿಲ್ಲ, ರಿಟೈರ್ಡ್ ಕೂಡ ಆಗೋದಿಲ್ಲ, WWE ಕಂಪನಿ ಜೊತೆಲೇ ಇರ್ತಾರೆ. ಬಟ್ ಆ ಒಂದು ಕೇಸ್ ನ ಗೆದ್ಕೊಂಡು ಬಂದಾಗ ಮಾತ್ರ ಅವರು WWE ಗೆ ರಿಟರ್ನ್ ಆಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಟಿಕೆಟ್ ಸೇಲ್ ಬಗ್ಗೆ. ನೀವು ಇಲ್ಲಿ ನೋಡ್ತಾ ಇರಬಹುದು, WWE ರಸಲ್ ಮೇನಿಯಾ 41 ನ ನೈಟ್ 1 ನಲ್ಲಿ ಟೋಟಲ್ ಆಗಿ 53,410 ಸೀಟ್ ಗಳನ್ನ ಓಪನ್ ಮಾಡಿದ್ರು. ಅದರಲ್ಲಿ 48,621 ಸೀಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಇನ್ನ ಉಳಿದಿರ್ತಕ್ಕಂಥದ್ದು 4,405 ಸೀಟ್ಗಳು. ಲಿಟರಲಿ ಗೈಸ್, ಇನ್ನ 2 ವಾರ ಇದೆ. ಇನ್ನು 2 ವಾರದಲ್ಲೂ ಕೂಡ WWE ಅವರು 4,000 ಟಿಕೆಟ್ ಗಳನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ರಸಲ್ ಮೇನಿಯಾ 41 ನ ನೈಟ್ 1 ಗೆ. ಅಂಡ್ ಈ ಕಡೆ ನೈಟ್ 2 ಕಡೆ ಬರೋದಾದ್ರೆ, ನೈಟ್ 2 ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಇರೋದು 53,410. ಅಂಡ್ ಈಗಾಗಲೇ WWE ಅವರು 51,000 ಟಿಕೆಟ್ ಗಳನ್ನ ಸೋಲ್ಡ್ ಔಟ್ ಮಾಡಿದ್ದಾರೆ. ಅಂಡ್ ಇನ್ನ ಉಳಿದಿರೋದು 1,982 ಟಿಕೆಟ್ಗಳು. ಸೊ ನೈಟ್ 2 ಏನೋ ಜಾಸ್ತಿ ಟಿಕೆಟ್ ಗಳನ್ನ ಮಾರಾಟ ಮಾಡ್ತಾ ಇದೆ, ಬಟ್ ಈ ಕಡೆ ನೈಟ್ 1 ಕತೆ ಸಿಕ್ಕಾಪಟ್ಟೆ ಅದಗೆಡ್ತಾ ಇದೆ. ನೋಡ್ಬೇಕು ಈ ಬಾರಿಯ ರಸಲ್ ಮೇನಿಯಾ ಸೋಲ್ಡ್ ಔಟ್ ಆಗುತ್ತೋ ಇಲ್ವೋ ಅಂತ. ಅಫ್ಕೋರ್ಸ್ ಸೋಲ್ಡ್ ಔಟ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ದಿನ ಹತ್ರ ಬರ್ತಾ ಆ ಒಂದು ಟಿಕೆಟ್ ನ ಬೆಲೆಗಳೇನಿದೆ ಅದನ್ನೆಲ್ಲದನ್ನು ಕೂಡ ಕಮ್ಮಿ ಮಾಡಿ ಚೀಪ್ ರೇಟಿಗೆ ಎಲ್ಲದನ್ನು ಕೂಡ ಮಾರಾಕಿ ಟಿಕೆಟ್ ನ ಸೋಲ್ಡ್ ಔಟ್ ಮಾಡಿಸುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಹೀಮನ್ ಅವರ ಬಗ್ಗೆ. ಲಿಟರಲಿ ಗೈಸ್, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಪಾಲ್ ಹೀಮನ್ ಅವರು ಏನ್ ಮಾಡಿದ್ರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ಈಗ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಪಾಲ್ ಹೀಮನ್ ಅವರು ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. WWE ಅವರು ಅಫಿಷಿಯಲ್ ಆಗಿ ನಮ್ಮ ಪಾಲ್ ಹೀಮನ್ ಅವರನ್ನ ಮಂಡೇ ನೈಟ್ ರೋ ಆಗಿ ಅನೌನ್ಸ್ ಮಾಡಿದ್ದಾರೆ. ನಾಳೆಯ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಪಾಲ್ ಹೀಮನ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಯ್ತು ಅದಕ್ಕೆ ಒಂದು ರೀಸನ್ ನ ಕೊಡ್ತಾರೆ. ಅಂಡ್ ಅದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಡ್ ಅವರು ಹೇಳ್ತಾರೆ,
ಹೇಳ್ತಾರೆ ರಸ್ಸಲ್ ಮೇನಿಯಾ 41 ನಲ್ಲಿ ಅವರು CM ಪಂಕ್ ಅವರ ಕಾರ್ನರ್ ಅಲ್ಲಿ ಇರ್ತಾರೆ ಅಂತ. ನೋಡ್ಬೇಕು ಗೈಸ್, ಆ ಒಂದು ಸೆಗ್ಮೆಂಟ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಬಯೋಲ್ ಇರ್ತಕ್ಕಂತಹ ಲಿಂಕ್ ನ ಓಪನ್ ಮಾಡಿ ಫ್ರೀ ಆಗಿ ನೀವು ಮಂಡೇ ನೈಟ್ ರೋನ ನೋಡ್ಬೇಕು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಡ್ರೀಮ್ ಮ್ಯಾಚ್ ಬಗ್ಗೆ. ಎಷ್ಟು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಎಲ್ಲದೂ ಕೂಡ ಸರಿ ಅಂದಿದ್ದಿದ್ರೆ ಕಳೆದ ವರ್ಷದ ರಸ್ಸಲ್ ಮೇನಿಯಾದಲ್ಲೇ ನಮಗೆ ಈ ಒಂದು ಡ್ರೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ಬೇಕಾಗಿತ್ತು. ಬಟ್ ಕೋಡಿ ರೋಡ್ಸ್ ಇಂದ ಈ ಒಂದು ಡ್ರೀಮ್ ಮ್ಯಾಚ್ ಹಾಳಾಯ್ತು. ಈ ವರ್ಷದ ರಸ್ಸಲ್ ಮೇನಿಯಾದಲ್ಲಾದ್ರೂ ನೋಡೋದಕ್ಕೆ ಸಿಗುತ್ತೆ ಅಂತ ನಾವು ಕಾಯ್ತಾ ಇದ್ರೆ ನಮ್ಮ ರಾಕ್ ಅವರ ಶೆಡ್ಯೂಲ್ ಇಂದ ಅದು ಕೂಡ ಹಾಳಾಯ್ತು ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮೆಲ್ಲರಿಗೂ ಕೂಡ ಭರವಸೆ ಕೊಟ್ಟಿದ್ದಾರೆ ಆ ಒಂದು ಮ್ಯಾಚ್ ಆಗುತ್ತೆ ಅಂತ. ಮೊದಲನೇದಾಗಿ ಅವರು ರಾಕ್ ಅವರ ಬಗ್ಗೆ ಹೊಗಳುತ್ತಾರೆ, ರಾಕ್ ಅಂತ ಗ್ರೇಟೆಸ್ಟ್ ರೆಸ್ಲರ್ ಹಾಗೆ ಹೀಗೆ ಅಂತ. ಅಂಡ್ ಅವರು ಹೇಳ್ತಾರೆ, ನನಗನ್ಸುತ್ತೆ ರಾಕ್ ಅವರ ಕರಿಯರ್ ಅಲ್ಲಿ ಇನ್ನೂ ಕೂಡ 2 ಮ್ಯಾಚ್ ಬಾಕಿ ಇದೆ. ಮೊದಲನೇದಾಗಿ ರಾಕ್ ವರ್ಸಸ್ ಕೋಡಿ ರೋಡ್ಸ್, ಎರಡನೇದಾಗಿ ರಾಕ್ ವರ್ಸಸ್ ರೋಮನ್ ರೈನ್ಸ್. ಈ 2 ಮ್ಯಾಚ್ ಕೂಡ ರಾಕ್ ಅವರು ಬಾಕಿ ಉಳಿಸ್ಕೊಂಡಿದ್ದಾರೆ. ಅಂಡ್ ಈ 2 ಮ್ಯಾಚ್ ಕೂಡ ರಾಕ್ ಅವರು ಮಾಡ್ತಾರೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಇಂಟರ್ವ್ಯೂ ಅಲ್ಲಿ ಹೇಳಿದಂತಹ ಎಲ್ಲಾ ಮಾತುಗಳು ಕೂಡ ನಿಜ ಆಗಿದೆ. ಅಂಡ್ ಪ್ರಾಬಬ್ಲಿ ಈ ಮಾತು ಕೂಡ ನಿಜ ಆಗ್ಬಹುದು. ನಮ್ಮ ರಾಕ್ ಅವರ 2 ಮ್ಯಾಚ್ಗಳು ಕೂಡ ಆದಷ್ಟು ಬೇಗ ಮುಗಿಯುವಂತಹ ಚಾನ್ಸಸ್ ಇದೆ. ಯಾರಿಗ್ ಗೊತ್ತು, ಈ ವರ್ಷ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧ ಕಂಪೀಟ್ ಮಾಡಿ ಮುಂದಿನ ವರ್ಷ ರಸ್ಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವರ ವಿರುದ್ಧ ಕಂಪೀಟ್ ಮಾಡಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ನನ್ನ ಹಾಗೆ ರಾಕ್ ಅವರ ನಡುವೆ ಮ್ಯಾಚ್ ಅಂತೂ 100% ಬಾಕಿ ಇದೆ, ಆ ಒಂದು ಮ್ಯಾಚ್ ಹಾಗೆ ಆಗುತ್ತೆ. ಇನ್ನ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ಕೂಡ ಆಫ್ ಕೋರ್ಸ್ ಹಾಗೆ ಆಗುತ್ತೆ. ಯಾಕಂದ್ರೆ ಇದು ಇಂಡಸ್ಟ್ರಿ ಚೇಂಜಿಂಗ್ ಮ್ಯಾಚ್, ತುಂಬಾ ಜನರ ಡ್ರೀಮ್ ಮ್ಯಾಚ್, ಬಿಗ್ ಮನಿ ಮ್ಯಾಚ್. ಈ ಒಂದು ಮ್ಯಾಚ್ ಕೂಡ ಆಗುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ರೀಸೆಂಟ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಾನು ಯಾವುದೋ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ನಮಗೆ ಈ ವರ್ಷನೇ ಎಲ್ಲಾ ಮ್ಯಾಚಸ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಇದರಲ್ಲಿ ನಮಗೆ ರಾಕ್ ಹಾಗೆ ಜಾನ್ ಸಿನಾ ಅವರ ನಡುವೆ ಕೂಡ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು, ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು, ಅದೇ ರೀತಿ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಕೂಡ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ. ಏನೇ ಆಗ್ಲಿ ಗೈಸ್, ನಮ್ಮ ಕೋಡಿ ರೋಡ್ಸ್ ಅವರಂತೂ ಭರವಸೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಫಿಂಗರ್ ನ ಕ್ರಾಸ್ ಮಾಡ್ಕೊಂಡು ಕಾಯಲೇಬೇಕು ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಫೈನಲಿ ಒಂದು ಬಾರಿ ನೋಡೋದಕ್ಕೆ. ನಿಮ್ಗೆ ಅನಿಸುತ್ತೆ ಈ ಒಂದು ಮ್ಯಾಚ್ ಆಗುತ್ತೋ ಇಲ್ವೋ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.